ಈಗಾಗಲೇ ಇದ್ರ ಬಗ್ಗೆ ಇಂಪಾರ್ಟೆನ್ಸ್ ಬಗ್ಗೆ ಸರ್ಜನ್ಸೇ ತಮಗೆ ಹೇಳಿದ್ದಾರೆ. ಈಗ ಇದರ ಮಹತ್ವವನ್ನು ನಮ್ಮ ಬಿ ರಘುರಾಮ್ರವರು ಈ ಸ್ತನ ಕ್ಯಾನ್ಸರ್ ಬಗ್ಗೆ ಬಹಳ ವಿವರವಾಗಿ 40 ವರ್ಷಕ್ಕಿಂತ ಮೇಲ್ಪಟ್ಟ ಪ್ರತಿಯೊಬ್ಬ ಮಹಿಳೆ ಈ ಸ್ತನ ಕ್ಯಾನ್ಸರ್ ಬಗ್ಗೆ ಮೆಮೊಗ್ರಫಿಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಜನಗಳಿಗೆ ನಿಜಕ್ಕೂ ಅವೇರ್ನೆಸ್ ಇಲ್ಲ. ಇದಕ್ಕಾಗಿ ನಾನು ಈ ನಮ್ಮ ಸಂಘಟನಾಕಾರರ ಪ್ರೆಸಿಡೆಂಟು ಮತ್ತು ಅದರ ಪದಾಧಿಕಾರಿಗಳಲ್ಲಿ ಮನವಿ ಮಾಡ್ತೇನೆ ಅಂದರೆ, ನಮ್ಮಲ್ಲಿ ಆಲ್ ಇಂಡಿಯಾ ಲೆವೆಲ್ನಲ್ಲಿ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಇದೆ. ನಾವು ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಇದೆ. ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಇದೆ. ತಾಲೂಕು ಮಟ್ಟದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿಗಳಿದೆ. ಇದು ಬರೀ ಕಾನೂನು ತಿಳುವಳಿಕೆ ನೀಡೋದೇ ಅಲ್ಲ, ಜನಗಳಿಗೆ ಆರೋಗ್ಯದ ಬಗ್ಗೆ ಅರಿವು ನೀಡುವುದು ಸಹ ಇದರೊಳಗೆ ಸಿಗುತ್ತೆ. ಅದರಿಂದ ನಾನು ಮನವಿ ಏನೆಂದರೆ, ಈಗೇನು ನಮ್ಮ ಪದ್ಮಶ್ರೀ ಬಿರುದನ್ನು ತೆಗೆದುಕೊಂಡಿರ್ತಕ್ಕಂಥ ರಘುರಾಮ್ ಭಟ್ ಅವರು ಈಗೇನು ಈ ಸ್ತನ ಕ್ಯಾನ್ಸರ್ ಬಗ್ಗೆ ಹೇಳಿದರು, 40 ವರ್ಷ ಆದ ಮಹಿಳೆಯರು, ಪ್ರತಿಯೊಬ್ಬ ಮಹಿಳೆ ಮೆಮೊಗ್ರಫಿಯನ್ನು ಮಾಡಿಸಿ ಮುಂದೆ ಬರುವ ಕ್ಯಾನ್ಸರನ್ನು ತಡೆಗಟ್ಟುವ ಬಗ್ಗೆ ತಾವು ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿ ಮುಖಾಂತರ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡಿ ಸಂಬಂಧಪಟ್ಟ ತಮ್ಮ ಯಾರಾದರೂ ಸರ್ಜನ್ಸ್ ಅದರ ಬಗ್ಗೆ ಲೀಗಲ್ ಅವೇರ್ನೆಸ್ ಹೇಳಿದರೆ ನಾವು ನಮ್ಮ ಸದಸ್ಯ ಕಾರ್ಯದರ್ಶಿಗಳು ನಿಮ್ಮ ಜೊತೆಗೆ ಕೋಆರ್ಡಿನೇಷನ್ ಮಾಡಿಕೊಂಡು ಒಂದು ನಮ್ಮ ಕೋರ್ಟಲ್ಲಾಗಿರ್ಬೋದು ಅಥವಾ ಬೇರೆ ಊರಲ್ಲಾಗಿರ್ಬೋದು ಅದಕ್ಕೆ ನಾವು ಅರೇಂಜ್ಮೆಂಟ್ ಮಾಡ್ತೀವಿ. ತಾವು ಅದಕ್ಕೆ ದಯವಿಟ್ಟು ಇದರಿಂದ ಜನಗಳಿಗೂ ಅನುಕೂಲ ಆಗ್ತದೆ. ಇದ್ರ ಬಗ್ಗೆ ಬರೀ ಸುನೀಲ್ ಕುಮಾರ್ ಅಂತ, ಸರ್ಜಿಕಲ್ ಸೊಸೈಟಿ ಆಫ್ ಬ್ಯಾಂಗ್ಳೂರ್ನ ಪ್ರೆಸಿಡೆಂಟ್ ಅಧ್ಯಕ್ಷ. ಸೊ ಇವತ್ತಿನ ದಿನ ಸರ್ಜನ್ಸ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಸರ್ಜನ್ಸ್ ಡೇ ಅನ್ನೋದು 26 ವರ್ಷದಿಂದ ನಮ್ಮ ಬೆಂಗಳೂರಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ತಾ ಬಂದಿದ್ದೀವಿ. ಸರ್ಜನ್ಸ್ ಡೇ ಅನ್ನೋದು ಸರ್ಜನ್ಸ್ನ ಎಲ್ಲ ಗುಣಗಳನ್ನು ನಾವು ಇಲ್ಲಿ ಉತ್ತೇಜನ ಕೊಡೋಕ್ಕೋಸ್ಕರ ಈ ಪ್ರೋಗ್ರಾಮನ್ನು ಮಾಡ್ತೀವಿ. ಇಲ್ಲಿ ಇಬ್ಬರು ಹಿರಿಯ ಸರ್ಜನ್ಸ್ನ ನಾವು ಹಾನರ್ ಮಾಡ್ತೀವಿ. ಅವ್ರಿಗೆ ಈ ವರ್ಷದ 2 ನಮ್ಮ ದಿಗ್ಗಜ ಸರ್ಜನ್ಸು GK ವೆಂಕಟೇಶ್ ಮತ್ತು ಡಾಕ್ಟರ್ ಶೇಖರ್ ಅಂತ ಇಬ್ಬರು ಫೆಲಿಸಿಟೇಟ್ ಮಾಡಿದ್ವಿ. ಮತ್ತು ಇವತ್ತಿನ ಒರೇಷನ್ ಡಾಕ್ಟರ್ P ರಘುರಾಮ್ ಅಂತ, ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತ ಸರ್ಜನ್. ಅದೇ ಥರ ಅವರು ಪದ್ಮಶ್ರೀ ಅವಾರ್ಡಿ, BC ರಾವ್ ಅವಾರ್ಡಿ ಮತ್ತು 3 ಗಿನ್ನೆಸ್ ರೆಕಾರ್ಡನ್ನು ಹೊಂದಿದ್ದಾರೆ. ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಅವೇರ್ನೆಸ್ ಬಗ್ಗೆ ನಮಗೆ ಉಪನ್ಯಾಸವನ್ನು ಕೊಟ್ಟು ಎಲ್ಲರಿಗೂ ತಿಳುವಳಿಕೆ ಕೊಟ್ಟಿದ್ದಾರೆ. ಸೊ ಇವತ್ತಿನ ಪ್ರೋಗ್ರಾಮು ಚೆನ್ನಾಗಿ ಬಂದಿದೆ. ಇದರಿಂದ ಪಬ್ಲಿಕ್ಕಿಗೆ ಮತ್ತು ಸರ್ಜನ್ಸ್ಗೆ ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದಾರೆ. ಆಮೇಲೆ ಇವತ್ತಿನ ಸರ್ಜನ್ಸ್ ಡೇ 53 ವರ್ಷದಿಂದ ನಡ್ಕೊಂಡ್ಬಂದಿರೋ ಸರ್ಜಿಕಲ್ ಸೊಸೈಟಿದು ಒಂದು ಒಳ್ಳೆ ಪ್ರೋಗ್ರಾಮ್ ಅಂತ. ಜಡ್ಜು ಹೈಕೋರ್ಟ್ ಜಡ್ಜ್ ಫಸ್ಟ್ ಕ್ಲಾಸಲ್ಲಿ ಬಂದಿರ್ತಾರೆ. ಮತ್ತು ಇಂಟರ್ನ್ಯಾಷನಲ್ ನೋಟ್ ಸರ್ಜನ್ನು ಡಾಕ್ಟರ್ ರಘುರಾಮ್ ಬಂದಿರ್ತಾರೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಉದ್ದೇಶ ಬಂದು ನಮ್ಮ ಸರ್ಜನ್ಸ್ ಹೇಳಿ ನಾವು ಮುಂದಿನ ಪೀಳಿಗೆ ಸರ್ಜನ್ಸ್ನ ಅವರಿಗೆ ನಾವು ಒಂದು ಸ್ಫೂರ್ತಿದಾಯಕ ಒಂದು ಜನರಿಗೆ ಇದು ಮಾಡಲಿಕ್ಕೋಸ್ಕರ ನಾವು ಈ ಥರ ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡ್ತೀವಿ. ಸೊ ಇಂದಿನ ಕಾರ್ಯಕ್ರಮವನ್ನು ಸರಿಯಾಗಿ ಎಲ್ಲಾದರೂ ನಮ್ಮ ಬೆಂಗಳೂರಿನ ಸರ್ಜನ್ಸ್ ಬಂದಿರ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಡೀಟೇಲ್ ಆಗಿ ರಘುರಾಮ್ ಸರ್ ಹೇಳಿರ್ತಾರೆ. ಮತ್ತು ಕಾನೂನುಬದ್ಧವಾಗಿ ಏನೇನೋ ಡಾಕ್ಟರ್ಗಳು ಪ್ರಿಕಾಷನ್ ತೊಗೊಳ್ಬೇಕು, ಯಾವ ಥರ ಇದು ಮಾಡಬೇಕು ಅಂತ ಜಡ್ಜು ಬಸವರಾಜ ಸಾಹೇಬರು ಹೇಳಿರ್ತಾರೆ. ಹಾಗಾಗಿ ಇವತ್ತು ಕಾರ್ಯಕ್ರಮಕ್ಕೆ instituted by the Surgical Society of Bangalore, and it has been 26 years since the Bangalore Surgical Society conceived the idea of Surgeons Day, and they have championed this idea not only in Bangalore but all across Karnataka, and now the concept of Surgeons Day has been taken over by the National Association of Surgeons of India as well. I spoke about the importance of breast center, the importance of advocacy to create awareness, the importance of early detection by way of screening, and also as to how dedicated breast surgical society can help to standardize care. Breast cancer is the commonest cancer affecting women in India.
due to lack of awareness, majority present in the advanced stages, and so it is the duty of the men in our household to ensure that women over the age of 40, whether it's your mother, your spouse, your grandmother, your sister, should have an annual screening mammogram. Early detection saves lives, and I also emphasize that the vast majority of breast problems are not related to cancer. They are benign. ನಮ್ಮ ಈ ಹೆಲ್ತ್ ಬಗ್ಗೆ ಏನು ತಿಳುವಳಿಕೆ ಕೊಡ್ಬೋದು, ಇದೇ ಒಂದು ನಾವು ಈ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೀವಿ. ಸೊ ಈ ನಮ್ಮ ಕುಟುಂಬದಲ್ಲಿ ಅಂದರೆ ಸರ್ಜನ್ಸ್ ಕುಟುಂಬದಲ್ಲಿ ಸಾಕಷ್ಟು ಜನ ಸೀನಿಯರ್ಸ್ ಇದ್ದಾರೆ, ಸಾಕಷ್ಟು ಜನ ಜೂನಿಯರ್ಸ್ ಇದ್ದಾರೆ. ಅವ್ರಿಗೆ ಟ್ರೈನ್ ಮಾಡಬೇಕು, ಸೀನಿಯರ್ಸು ಗೈಡ್ ಮಾಡ್ತಾರೆ. ಈ ರೀತಿಯಾಗಿ ಈ ಒಂದು ವೀಕಲ್ಲಿ ನಾವು ಬ್ಲಡ್ ಡೊನೇಷನ್ ಮಾಡಿರ್ಬೋದು, ಅಥವಾ ಫ್ರೀ ಕ್ಯಾಂಪ್ಸ್ ಮಾಡಿರ್ಬೋದು, ಅಥವಾ ಫ್ರೀ ಸರ್ಜರೀಸ್ ಮಾಡಿರ್ಬೋದು, ಬಡವರಿಗೋಸ್ಕರ ಫ್ರೀ ಸರ್ಜರೀಸ್ ಮಾಡಿದ್ದೀವಿ. ಸೊ ಈ ರೀತಿ ಹಲವಾರು ಕಾರ್ಯಕ್ರಮಗಳು, ಅಂದರೆ ಯಾವ ಕಾಯಿಲೆಗಳು ಹೇಗೆ ಬೇಕು ಅಂತ. ಯಾಕಂದರೆ ಸುಮಾರು ಮಿಕ್ಸ್ ಇದೆ ನಮ್ಮ ಹತ್ರ. ಫಾರ್ ಎಕ್ಸಾಂಪಲ್ ನಾನು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಅಂದರೆ ಕ್ಯಾನ್ಸರ್ ಬಗ್ಗೆಯೂ ಎಷ್ಟೋ ಮಿಕ್ಸ್ ಇದೆ. ಎಷ್ಟೋ ಜನ ಹೋಗ್ಬಿಟ್ಟು ಏನೋ ಒಂದು ಟ್ರೀಟ್ಮೆಂಟ್ ತೊಗೊತಾರೆ, ಅನ್ಪ್ರೂವನ್ ಟ್ರೀಟ್ಮೆಂಟ್ ತೊಗೊತಾರೆ, ಅನ್ಸೈಂಟಿಫಿಕ್ ಟ್ರೀಟ್ಮೆಂಟ್ ತೊಗೊತಾರೆ. ಆಮೇಲೆ ಅವ್ರು ಸ್ಟೇಜ್ 1 ಇರೋದು ಸ್ಟೇಜ್ 4 ಬರ್ತಾರೆ, ಯಾಕಂದರೆ ಯಾರೋ ಹೇಳಿರ್ತಾರೆ. ಸೊ ಈ ರೀತಿ ತಪ್ಪು ತಿಳುವಳಿಕೆಗಳನ್ನು, ಮಿತ್ಸ್ಗಳನ್ನೆಲ್ಲ ಹೊಡೆದಾಡಿಸಿ ನಾವು ಇದನ್ನು ಪಬ್ಲಿಕ್ ಅಂದರೆ ಸೋಷಿಯಲ್, ಪ್ರತಿ ಸೊಸೈಟಿಗೂ ನಾವು ಹೆಲ್ತನ್ನು ನಾವು ಲಿಫ್ಟ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾವು ಎಲ್ಲ ಸರ್ಜನ್ಸು ಸೇರಿಕೊಂಡು ಈ ಆ್ಯಕ್ಟಿವಿಟಿ ಮಾಡ್ತಾ ಇರೋದು. ಸೊ ಇದು ನಮ್ಮದು 25ನೇ ವರ್ಷ ಬೆಂಗಳೂರು ಸರ್ಜಿಕಲ್ ಸೊಸೈಟಿನಲ್ಲೇ ಸ್ಟಾರ್ಟ್ ಮಾಡಿರೋದು. ಇವಾಗ ದೇಶದ ಆಗಿದೆ. ಈ ವಿಷಯನ ಎಲ್ಲ ಕಡೆ ಮುಟ್ಟಬೇಕು ಅಂದರೆ ಅವೇರ್ನೆಸ್ ಕ್ಯಾಂಪೇನನ್ನು ನಿಮ್ಮ ಮೀಡಿಯಾದು ತುಂಬ ಹೆಲ್ಪು ಇದರಲ್ಲಿ ಅವಶ್ಯಕತೆ ಇದೆ. ನೀವು ಅವೇರ್ನೆಸ್ ಬಗ್ಗೆ ಜನರಿಗೆ ತಿಳಿಸ್ತೀವಿ. ಯಾಕಂದರೆ ನಾವು ಇಲ್ಲಿ 4 ಜನ ಕೂತ್ಕೊಂಡ್ರೆ ಹೋಗ್ಬೋದು ಅಷ್ಟೇ, ಬಟ್ ಲಕ್ಷಾಂತರ ಜನರಿಗೆ ಹೋಗ್ಬೋದು. ನಿಮ್ಮ ಸಹಕಾರ ಅಂದರೆ ವೈದ್ಯರು ಅಥವಾ ತಿಳುವಳಿಕೆ